ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವ್ರೆ, ವೀರ್ ನನಗೆ ಸಿಗ್ಬೇಕು. ಆದಷ್ಟು ಬೇಗ ಅವ್ನು ನನಗೆ ಸಿಗೋ ಹಾಗೆ ಮಾಡು. ಇವರಿಬ್ರು ಏನ್ ಮಾಡ್ತಿದ್ದಾರೆ ಇಲ್ಲಿ? ಮಾಮ್, ಒಂದ್ ನಿಮಿಷ ಬರ್ತೀನಿ. ಬೇಬಿ, ಕರ್ಮ. ಈ ಅಪ್ಪ ಮಗಳಿಗೆ ಏನಾಗಿದೆ? ಆವಾಗಿಂದ ಒಬ್ರಲ್ಲ ಒಬ್ರು ಹೋಗ್ತಾನೆ ಇದ್ದಾರೆ. ಇವರಿಬ್ರು ಕಡೆಯಿಂದ ನನಗ್ ತಲೆ ಕೆಟ್ಟು ಹೋಗ್ತಾ ಇದೆ. ಬನ್ನಿ ಗುರುಗಳೇ, ಹೋಗೋಣ. ಸರಿಮ್ಮ. ಏನೋ ಮಾತಾಡ್ಬೇಕು ಅಂತ ಹೇಳಿ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಅದೇನು ಅಂತ ಹೇಳಿ. ಭೈರವಿ ಅವರೇ, ನಾನು ಇಷ್ಟೊತ್ತು ನಗ್ನಗ್ತಾ ಮಾತಾಡ್ತಾ ಇದ್ದಿದ್ದು ಜಾನ್ವಿ ಅವರು ನಮ್ಮ ಮೇಲೆ ಡೌಟ್ ಪಡಬಾರ್ದು ಅಂತ. ನಿಜ ಹೇಳಬೇಕು ಅಂದ್ರೆ ನಿಮ್ಮ ಹಾಗೆ ನನ್ನ ಮನ್ಸಿಗೂ ಬೇಜಾರಾಗಿದೆ. ಆದರೆ ಅದು ನಿಮ್ಮಿಂದ ಆಗ್ತಿರೋ ಬೇಜಾರಲ್ಲ. ನೀವು ಬೇಜಾರಾಗ್ತಿರೋದು ನೋಡಿ ಬೇಜಾರಾಗ್ತಿರೋದು. ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ವಲ್ಲ. ನಾನಿಷ್ಟೊತ್ತು ಜಾನ್ವಿಯವ್ರ ಮುಂದೆ ನಾಟಕ ಆಡಿದ ಹಾಗೆ ನೀವು ನನ್ನ ಮುಂದೆ ನಾಟಕ ಆಡಬೇಡಿ. ನಿಮ್ಗೆ ಬೇಜಾರಾಗಿದೆ. ಯಾಕಾಗಿದೆ, ಯಾರಿಂದ ಆಗಿದೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಮ್ಗೆ ಭವಾನಿ ಅತ್ತಿಗೆ ಮೇಲೆ ಸ್ಪೆಷಲ್ ಪ್ರೀತಿ ಇದೆ. ನಾನು ನಮ್ಮಣ್ಣ ಹೇಗಿದ್ದೀವೋ ಹಾಗೆ ನೀವು ಮತ್ತೆ ನಮ್ಮ ಅತ್ತಿಗೆ ಒಂದೊಳ್ಳೆ ಬಾಂಡಿಂಗ್ ಇದೆ. ಅದು ನಂಗೆ ಸಂತೋಷನೇ. ಆದ್ರೆ ಅವ್ರ ವಿಚಾರವಾಗಿ ನೀವು ಆಗಾಗ ಎಲ್ರ ಹತ್ರ ಜಗಳಕ್ಕೆ ಹೋಗೋದು, ಟೆನ್ಷನ್ ಮಾಡ್ಕೊಳ್ಳೋದು, ಇಮೋಷನಲ್ ಆಗೋದು, ಹರ್ಟ್ ಆಗೋದು, ಒಳೊಳಗೆ ಕೊರಗೋದು, ಅದೆಲ್ಲ ನಂಗೆ ನೋಡಕ್ಕಾಗಲ್ಲ. ಇದರಿಂದ ನೀವು ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದ್ದೀರಾ. ಯಾವಾಗ ನೋಡಿದ್ರು ತುಂಬಾ ಯೋಚನೆ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ನೋವಲ್ಲೇ ಇರ್ತೀರಾ. ಇದೆಲ್ಲ ನೋಡಿ ನಂಗೆ ಭಯ ಶುರುವಾಗಿದೆ. ಭಯನಾ? ಹೌದು. ಮನೇಲಿ ನಡೀತಿರೋ ಮನಸ್ತಾಪಗಳಿಂದ ಬೇಜಾರು ಮಾಡ್ಕೊಂಡು ಎಲ್ಲಿ ಮನೆ ಬಿಟ್ಟು ನನ್ನಿಂದ ದೂರ ಹೋಗ್ಬಿಡ್ತೀರಾ ಅನ್ನೋ ಭಯ ಶುರುವಾಗ್ಬಿಟ್ಟಿದೆ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಮನೇಲಿ ಏನೇ ನಡೆದ್ರು ಅದನ್ನ ನೀವು ಮನ್ಸಿಗೆ ತಗೋಬೇಡಿ. ನನಗೆ ನೀವು ಮುಖ್ಯ, ನಿಮ್ಮ ಪ್ರೀತಿ ಮುಖ್ಯ. ನಾನು ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ.